ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಭರಣಿ ನಕ್ಷತ್ರ ವಿಶೇಷವಾಗಿ ಯಾರ್ಯಾರು ಹುಟ್ಟಿದ್ದೀರಾ ಅವರೆಲ್ಲ ಒಂದು ಕಾನ್ಸೆಪ್ಟ್ ಮೈಂಡಲ್ಲಿ ಏನಂದರೆ, ಭರಣಿ ನಕ್ಷತ್ರ ಹುಟ್ಟಿರ್ತಕ್ಕಂಥವ್ರು ಧರಣಿಯನ್ನು ಹಾಳ್ಬಿಡ್ತಾರಂತೆ ಅಂತ. ಯಾಕೆ ಆ ಮಾತನ್ನು ಹೇಳಿದ್ದಾರೆ ಅಂತಂದರೆ, ಭರಣಿ ನಕ್ಷತ್ರಕ್ಕೆ ಅಧಿಪತಿಯಾಗಿರ್ತಕ್ಕಂಥವನು ಶುಕ್ರ. ಶುಕ್ರ ಅಂದರೆ ನಿಮಗೆ ಭಾಳಷ್ಟು ಕಾರ್ಯಕ್ರಮದ ನಾವು ಹೇಳ್ತಾನೆ ಇರ್ತೀವಿ. ಭೋಗ ಭಾಗ್ಯ, ಲಕ್ಸುರಿ, ಸಂಪತ್ತು, ಸುಖ, ಪ್ರೀತಿ, ಪ್ರೇಮ, ಪ್ರಣಯ ಎಲ್ಲವೂ ಕೂಡ ಕೊಡ್ತಕ್ಕಂತಹ ಈ ಶುಕ್ರ ಗ್ರಹ ಭರಣಿ ನಕ್ಷತ್ರದ ರೂಪದಲ್ಲಿ ಕೂಡ ಅದನ್ನು ವ್ಯಕ್ತಿಗತವಾಗಿ ಜನ್ಮದತ್ತವಾಗಿ ಕೊಡ್ತಾನೆ ಅಂತಂದರೆ, ಅದು ಎಷ್ಟೋ ಜನಕ್ಕೆ ಫಲಿಸಿರಬಹುದು, ಫಲಿಸದೇ ಇರಬಹುದು. ಫಲಿಸಿರೋದಕ್ಕೆ ಏನು ಕಾರಣ, ಫಲಿಸದೇ ಇರಲಿದ್ದಕ್ಕೆ ಏನು ಕಾರಣ ಅನ್ನೋದ್ರ ಬಗ್ಗೆ ಇವತ್ತು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಯಾಕಂದರೆ ನೇರವಾದ ದೃಷ್ಟಿನಲ್ಲಿ ಒಂದು ನಕ್ಷತ್ರದ ಒಂದು ವಿಮರ್ಶೆ ಮಾಡ್ತಕ್ಕಂಥದ್ದಾಗಲಿ, ಅಥವಾ ಆ ನಕ್ಷತ್ರದ ಫಲಾಫಲಗಳು ಹೀಗೆ ಇರುತ್ತೆ, ಇದನ್ನು ಪಡಿತೀರಿ ಅಂತ ಹೇಳ್ತಕ್ಕಂಥದ್ದಾಗಲಿ ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅದರ ಒಳಗೆ ಇರತಕ್ಕಂಥ ಹಲವಾರು ವಿಚಾರಗಳನ್ನ ತಿಳ್ಕೊಂಡಾಗ ಮಾತ್ರನೇ ಆ ನಕ್ಷತ್ರದ ಫಲಾನುಫಲಗಳಲ್ಲಿ ವ್ಯತ್ಯಾಸ ಇರತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಹಾಗಿದ್ದಾಗ ಆ ವ್ಯತ್ಯಾಸಗಳನ್ನ ಕೊಡ್ತಕ್ಕಂತಹ ಆ ಭರಣಿ ನಕ್ಷತ್ರ ಯಾಕೆ ಪರಿವರ್ತನೆ ಆಗ್ತದೆ, ಯಾಕೆ ಕೆಲವರಿಗೆ ಅದೃಷ್ಟ, ಯಾಕೆ ಕೆಲವರಿಗೆ ದುರಾದೃಷ್ಟ, ಇದೆಲ್ಲ ಅವಲೋಕನೆ ಮಾಡ್ಕೊಂಡಾಗ ನಾವು ಮೊದಲು ತಿಳ್ಕೊಬೇಕಾಗಿರೋದು ಭರಣಿ ನಕ್ಷತ್ರ ಯಾರ ಮನೇಲಿದ್ದಾರೆ ಅಂತ. ಇಟ್ಸ್ ವೆರಿ ಇಂಪಾರ್ಟೆಂಟು. ಭರಣಿ ನಕ್ಷತ್ರ ಯಾರ ಮನೇಲಿದ್ದಾರೆ ನೋಡಿ. ಮೊನ್ನೆ ಸೋಮವಾರದ ಕಾರ್ಯಕ್ರಮ ನಾವು ಅಶ್ವಿನಿ ನಕ್ಷತ್ರ ಬಗ್ಗೆ ಮಾತಾಡಿದ್ವಿ. ಅಶ್ವಿನಿ ನಕ್ಷತ್ರ ಮೇಷ ರಾಶಿಯಲ್ಲಿ ಇರ್ತಕ್ಕಂಥದ್ದು. ಅಶ್ವಿನಿ ನಕ್ಷತ್ರದ 4 ಪಾದಗಳು 1, 2, 3, 4 ಪಾದಗಳು ಕೂಡ ವಿಶೇಷವಾಗಿ ಮೇಷ ರಾಶಿಯಲ್ಲಿ ಇರ್ತಕ್ಕಂಥದ್ದನ್ನ ಭಾಳ ಸ್ಪಷ್ಟವಾಗಿ ನಾವು ನೋಡ್ಬೋದು. ಅದೇ ರೀತಿ ಈ ಭರಣಿ ನಕ್ಷತ್ರದ 1ನೇ ಪಾದ, 2ನೇ ಪಾದ, 3ನೇ ಪಾದ, 4ನೇ ಪಾದ ಕೂಡ ಮೇಷ ರಾಶಿಲೇ ಇರೋವಂಥದ್ದನ್ನ ನೀವು ಭಾಳ ಸ್ಪಷ್ಟ ನೋಡ್ಬೋದು. ಅಲ್ಲಿಗೆ ನಿಮಗೆ ಒಂದು ಐಡಿಯಾ ಬಂದಿರ್ಬೋದು ಇವಾಗ. ಹೌದು, ಭರಣಿ ನಕ್ಷತ್ರ ಯಾರ ಮನೇಲಿದ್ದಾನೆ? ಭರಣಿ ನಕ್ಷತ್ರ ಮೇಷ ರಾಶಿನಲ್ಲಿದ್ದಾನೆ. ಮೇಷರಾಶಿಗೆ ಅಧಿಪತಿಯಾಗಿರ್ತಕ್ಕಂಥ ಯಾರು? ಕುಜ. ಅಲ್ಲಿಗೆ ಕುಜನ ಮನೆಯಲ್ಲಿ ಭರಣಿ ನಕ್ಷತ್ರ ಇದೆ. ಅಲ್ಲಿಗೆ ಭರಣಿ ನಕ್ಷತ್ರ ಕುಜನ ಮನೆಯಲ್ಲಿ ಇದೆ ಅಂತಂದಾಗ ಏನಾಯ್ತು ಅರ್ಥ? ಅಲ್ಲಿ ಕುಜ ಶುಕ್ರ ಕಾಂಬಿನೇಷನ್ ಆಯಿತು. ಯಾಕಂದರೆ ಭರಣಿ ನಕ್ಷತ್ರ ಅಧಿಪತಿಯಾಗಿರ್ತಕ್ಕಂಥ ಯಾರು? ಶುಕ್ರ. ನಾನು ಹಿಂದಿನ ಕಾರ್ಯಕ್ರಮ ಕೂಡ ಹೇಳಿದ್ದೆ, ಎಲ್ಲ ಗ್ರಹಗಳ ಒಂದು ಮತ್ತೊಂದು ರೂಪವೇ, ಅಂದರೆ 9 ಗ್ರಹಗಳ ಮತ್ತೊಂದು ರೂಪವೇ ನಕ್ಷತ್ರಗಳು ಅಂತೇಳಿ. ಅಲ್ಲಿಗೆ ನಕ್ಷತ್ರದ ರೂಪದಲ್ಲಿ ಒಂದು ಗ್ರಹ ಸಂಯೋಗ ನಿಮ್ಮ ಜನನ ಕಾಲದಲ್ಲಿ ಕಾಣಿಸ್ಕೊಳ್ತು ಅಂತಂದಾಗ ಆ ನಕ್ಷತ್ರದ ಮನೆ ಯಾರ ಮನೆ, ಅದು ಶುಭಕಾರಕವಾದ ಮನೆಯೋ ಅಶುಭಕಾರಕವಾದ ಮನೆಯೋ ಅನ್ನೋದ್ರ ಬಗ್ಗೆ ನಾವು ಲೆಕ್ಕಾಚಾರ ಮಾಡ್ಕೋಬೇಕು. ಆಗಲೇ ಗೊತ್ತಾಗೋದು ಭರಣಿ ನಕ್ಷತ್ರ ಧರಣಿ ಆಳ್ತಾರ ಅಥವಾ ಭರಣಿ ನಕ್ಷತ್ರ ಇರ್ತಕ್ಕಂಥವ್ರು ಮೂಲೆ ಕೂತ್ಕೊಳ್ತಾರ ಅಂತಕ್ಕಂಥದ್ದು. ಯಾಕಂದರೆ ಇವತ್ತು ಕುಜ ಅಂತಕ್ಕಂತಹ ಒಂದು ಸಂಖ್ಯೆ ತಗೊಂಡಾಗ್ಲೇ ನೆನ್ನೆ ಕೂಡ ನಾವು ಹಬ್ಬದ ವಾತಾವರಣದಲ್ಲಿ ಹೇಳಿದ್ವಿ, ಇದು ಕುಜನ ಒಂದು ಸಂಯೋಗ ಆಗಿರ್ತಕ್ಕಂತಹ ಒಂದು ಟೈಮು, ಗಳಿಗೆ ಇದು ಇಲ್ಲಿಂದ ಪ್ರಾರಂಭ ಆಗ್ತಾ ಇದೆ. ಒಂದಷ್ಟು ಜಗಳ, ಕದನಗಳು, ಹಠ, ಯುದ್ಧಗಳು, ಭೂಮಿ ಸಂಬಂಧಪಟ್ಟ ಲಿಟಿಗೇಷನ್ಸ್ಗಳು, ಕೋರ್ಟು ಕಚೇರಿಗಳು ಇವೆಲ್ಲ ನಡೆಯುತ್ತೆ ಈ ಒಂದು ಇದರಲ್ಲಿ ಅಂತೇಳಿ. ಆಗಿದ್ದಾಗ ಮೇಷರಾಶಿ ಅಂತಕ್ಕಂತಹ ಆ ಒಂದು ಕುಜನ ಒಂದು ಸಾನ್ನಿಧ್ಯದಲ್ಲೂ ಕೂಡ ಇದರ ಪ್ರಭಾವ, ಅದರ ಗುಣನಡತೆಗಳನ್ನ ನಾವು ನೋಡೋದ್ರಿಂದ ಆ ಕುಜನ ಮನೆಯಲ್ಲೇ ಈ ಒಂದು ಭರಣಿ ನಕ್ಷತ್ರ 4 ಪಾದಗಳು ಇರೋದ್ರಿಂದ ಅಲ್ಲಿಗೆ ಕುಜ ಶುಕ್ರ ಸಂಯೋಗ ಆಯಿತು ಅಂದಾಗ ಅಲ್ಲಿಗೆ ಶುಕ್ರನ ಮೇಲೆ ಕುಜನ ಪ್ರಭಾವ ಎಷ್ಟು ಪರ್ಸೆಂಟೇಜ್ ಇದೆ ಅನ್ನೋ ಆಧಾರದ ಮೇಲೆ ಇಲ್ಲಿ ಈ ಭರಣಿ ನಕ್ಷತ್ರ ಆಗ್ತಕ್ಕಂತಹ ಫಲಾನುಫಲಗಳು, ವಿಶೇಷವಾಗಿರ್ತಕ್ಕಂಥ ಯೋಗ್ಯತೆಗಳು ನಾವು ಅಳಿಲಿಕ್ಕೆ ಬಹಳ ಸುಲಭ ಆಗ್ತದೆ. ಆದರೆ ಇದು ಯಾರಿಗೂ ಗೊತ್ತಿಲ್ಲ. ಇದೆಲ್ಲ ಭರಣಿ ನಕ್ಷತ್ರ ಮೇಷರಾಶಿ ಅಂದ್ಬಿಡ್ತಾರೆ. ಭರಣಿ ನಕ್ಷತ್ರ ಮೇಷರಾಶಿ ಯಾಕೆ ಹೇಳ್ತಾರೆ ಅಂತಂದರೆ, ಅಲ್ಲಿ ಕುಜನ ಪ್ರಭಾವವು ಕೂಡ ಶುಕ್ರನ ಜೊತೆಗೆ ಸಂಯೋಗ ಹೊಂದಿದೆ ಅಂತ. ಈಗ ನಾವು ಒಳ್ಳೆಯ ಮನೇಲಿದ್ರೆ ಒಳ್ಳೇದು ಬರ್ತದೆ, ನಮಗೆ ಕೆಟ್ಟ ಮನೇಲಿದ್ರೆ ಕೆಟ್ಟದ್ದು ಬರ್ತದೆ. ಹಾಗೆ ಒಂದು ಕುಜ ಅಂತಕ್ಕಂಥ ಒಂದು ಶಕ್ತಿ ಶುಕ್ರನಿಗೆ ಆಗ ಬರದೇ ಇರೋದ್ರಿಂದ, ಅಂದರೆ ಅರ್ಥ ಏನಂದರೆ ಶುಕ್ರ ಅಂದರೆ ಪ್ರೀತಿ, ಪ್ರೇಮ, ಶಾಂತಿ ರೂಪ. ಅದೇ ಕುಜ ಅಂದರೆ ಯುದ್ಧ, ಜಗಳ, ಕದನ, ಯುದ್ಧ. ಅಲ್ಲಿಗೆ ಶಾಂತಿಯಲ್ಲಿ, ಯುದ್ಧ ಇಲ್ಲಿ. ಇದನ್ನ ಈಗಾಗಲೇ ಭಾಳಷ್ಟು ಕಾರ್ಯಕ್ರಮ ಹೇಳ್ಕೊಟ್ಟಿದ್ದೀನಿ. ಆದರೆ ವಿಧಿ ನಿರ್ಮಿತ ಆಗಿರ್ತಕ್ಕಂತಹ ಈ ಲೆಕ್ಕಾಚಾರಗಳಲ್ಲಿ ಈ ಯುದ್ಧದ ಮನೆಯಲ್ಲೇ ಶಾಂತಿ ಬಂದು ಸೇರ್ಕೊಂಡಾಗ ಏನಾಗ್ತದೆ, ಕೆಲವು ಟೈಮಲ್ಲಿ ಆ ಶಾಂತಿ ಇರ್ತಕ್ಕಂಥ ಗ್ರಹಗಳು ಕೂಡ ಯುದ್ಧ ಆಡಬೇಕು ಅನಿಸ್ಬಿಡ್ತದೆ. ಅಂದರೆ ಜೀವನದಲ್ಲಿ ಬರೀ ಪ್ರೀತಿ, ಪ್ರೇಮ, ಪ್ರಣಯ ಸಿಗೋದಿಲ್ಲ. ಅಲ್ಲಿ ಕೋಪ, ತಾಪ, ಜಗಳ, ಕದನ, ಮನಸ್ತಾಪಗಳು ಕೂಡ ಈ ನಕ್ಷತ್ರದೊಳಗೆ ಇರುತ್ತೆ ಅಂತಂದಾಗ ಅದನ್ನು ಒಪ್ಕೊಳ್ಳೋ ಕೂಡ ರೆಡಿ ಇರಬೇಕು. ಇದು ಯಾಕಂದರೆ ಬೈ ಬರ್ತ್ ಬಂದಿರತಕ್ಕಂತಹ ಭರಣಿ ನಕ್ಷತ್ರ ಪ್ರಭಾವ ಜೊತೆಗೆ ಕುಜನ ಪ್ರಭಾವಗಳು. ಅಲ್ಲಿಗೆ ಕುಜ ಮತ್ತೆ ಶುಕ್ರನ ಪ್ರಭಾವಗಳನ್ನು ನಾವು ಅನುಭವಿಸಿದ್ರು ಕೂಡ
ಇಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಒಂದೇ ಒಂದು, ಯಾಕೆ ನೀವು ಈ ಭರಣಿ ನಕ್ಷತ್ರದಲ್ಲಿ ಹುಟ್ಟಬೇಕಾಗಿತ್ತು, ಯಾಕೆ ಹುಟ್ಟಿದ್ರಿ ನೋಡಿ. ಇದನ್ನೇ ಈ ಅಸ್ಟ್ರಾಲಜಿ ಅಂತ ಕಂಡಾಗ ಇದರೊಳಗೆ DNA ಅಸ್ಟ್ರಾಲಜಿ ಅಂತಕ್ಕಂಥದ್ದು ಭಾಳ ಜನ ಕೇಳೋದಕ್ಕಿಲ್ಲ. ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು DNA ಅಸ್ಟ್ರಾಲಜಿ ಇದು. ಅಸ್ಟ್ರಾಲಜಿನಲ್ಲೇ ಭಾಳ ಅದ್ಭುತವಾಗಿರ್ತಕ್ಕಂಥ ಅಸ್ಟ್ರಾಲಜಿ, ಭಾಳ ತುಂಬ ಚೆನ್ನಾಗಿದೆ, ಭಾಳ ಅದ್ಭುತವಾಗಿರ್ತಕ್ಕಂಥ ಪರಿಹಾರಗಳನ್ನು ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ಆದರೆ ಇಲ್ಲಿ ನಾವು ಯಾಕೆ ಹುಟ್ಟಿದೀವಿ ಈ ಭರಣಿ ನಕ್ಷತ್ರ ಅಂತಕ್ಕಂಥದ್ದನ್ನ ಈ DNA ಅಸ್ಟ್ರಾಲಜಿ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಎಷ್ಟು ಜನ ಗೊತ್ತಿಲ್ಲ, ಇತ್ತು ಅದು ಬಂದಿದೆ ಹುಟ್ಟಿದೀವಿ ಅಷ್ಟೇ. ಬಟ್ ಯಾಕೆ ಹುಟ್ಟಿದ್ರಿ ನೀವು? ಇದನ್ನೇ ಕರ್ಮ ಸಿದ್ಧಾಂತ ಅಂತ ನಾವು ಕಾರ್ಯಕ್ರಮ ಹೇಳ್ತಾ ಇರ್ತೀವಿ. ಕರ್ಮ ಸಿದ್ಧಾಂತಗಳನ್ನೇ DNA ಅಸ್ಟ್ರಾಲಜಿನಲ್ಲಿ ಏನು ಹೇಳ್ತಾರೆ, ಇದಕ್ಕೆ ಒಂದು ಪೂರಾಪುರ ಹಿನ್ನೆಲೆ ಇದೆ ಅಂತೇಳಿ. ಅಂದ ಅರ್ಥ ಏನು ಅಂದರೆ, ಓದ ಜನ್ಮದಲ್ಲಿ ಯಾರು ತಾಯಿಗೆ ಹಿಂಸೆಯನ್ನು ಕೊಟ್ಟು, ತಾಯಿಗೆ ಅಪಚಾರವನ್ನು ಮಾಡಿ, ತಾಯಿಗೆ ದ್ರೋಹವನ್ನು ಬಗೆದಿರ್ತಕ್ಕಂಥವ್ರು ಯಾರ್ಯಾರಿದ್ದೀರಾ ಅವರೆಲ್ಲ ಈ ಜನ್ಮದಲ್ಲಿ ಭರಣಿ ನಕ್ಷತ್ರದಲ್ಲಿ ಹುಡ್ತಾರೆ ಅಂತೇಳಿ. ನೋಡಿ ಎಷ್ಟು ಅದ್ಭುತವಾಗಿದೆ. ಅಲ್ಲಿಗೆ ಆ ಭರಣಿ ನಕ್ಷತ್ರದಲ್ಲಿ ಇರ್ತಕ್ಕಂಥವ್ರಿಗೆ ವಿಶೇಷವಾಗಿ ಚಂದ್ರನ ಶಾಪಕ್ಕೆ ಒಳಗಾಗಿದ್ದಾರೆ ಅಂತ ಅಲ್ಲಿ ಪ್ರೂವ್ ಆಗೋಯ್ತಲ್ಲಿ. ನೋಡಿ, ಈ ಥರ ಒಂದೊಂದು ಕಾರಣಗಳು ಸೇರಿ ಈ ಜನ್ಮದಲ್ಲಿ ನಮಗೆ ಆ ಭರಣಿ ನಕ್ಷತ್ರದಲ್ಲಿ ಜನ್ಮವನ್ನು ಕೊಟ್ಟರೂ ಕೂಡ ಆ ವಿಶಿಷ್ಟವಾದಂತಹ ಯೋಗ ಫಲಗಳು ಕೂಡ ಹೊಟ್ಟೋಗ್ತದ, ಫಲ ಇರಲ್ವಾ ಅಂತಂದ್ರೆ ಖಂಡಿತ ಇಲ್ಲ, ಆ ಫಲ ಕೂಡ ಇರ್ತದೆ. ಬಟ್ ಭರಣಿ ನಕ್ಷತ್ರರಿಗೆ ಆ ರಿಸಲ್ಟ್ ಸಿಕ್ಕಿಲ್ಲ ಅಂದಾಗ ಈ ಶಾಪ ವಿಮೋಚನೆ ಫಸ್ಟ್ ಮಾಡ್ಕೋಬೇಕು. ಆ ಶಾಪ ವಿಮೋಚನೆ ಮಾಡ್ಕೊಂಡಾಗ ಮಾತ್ರನೇ ಭರಣಿ ನಕ್ಷತ್ರರು ಧರಣಿ ಆಳುವಂಥ ಒಂದು ಯೋಗವನ್ನು ಪಡ್ಕೊಳ್ತಕ್ಕಂಥದ್ದು. ಇಲ್ಲ ಅಂದರೆ ತಾಯಿ ಶಾಪ, ತಂದೆ ಶಾಪ, ಗುರು ಶಾಪ ಅಥವಾ ಹಲವಾರು ಶಾಪಗಳು ನಮ್ಮ ಜೀವನದಲ್ಲಿ ಜನ್ಮದೋಷಗಳಾಗಿ ಪರಿವರ್ತನೆ ಹೊಂದಿ ಇವತ್ತು ನಾನಾ ರೀತಿಯಾದ ಸಂಕಷ್ಟಗಳನ್ನ ನಾವು ಅನುಭವಿಸ್ತಾ ಇದ್ದೀವಿ. ಆದರೆ ಒಂದು ನಕ್ಷತ್ರಕ್ಕೆ ಒಂದು ಶಾಪ ಇದೆ ಅಂತಂದಾಗ ಇದು ಯಾರಿಗೂ ಗೊತ್ತಿರತಕ್ಕಂಥ ಒಂದು ರಹಸ್ಯ. ಇದನ್ನು ನಾವು ಇವತ್ತು ಬಿಚ್ಚಿಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಹಾಗಿದ್ದಾಗ ನಮಗೆ ಸಂಪೂರ್ಣವಾಗಿರ್ತಕ್ಕಂಥ ಶುಕ್ರನ ಅನುಗ್ರಹ ನಮಗೆ ಆಗಬೇಕು ಭರಣಿ ನಕ್ಷತ್ರ ಮುಖಾಂತರ ಅಂತಂದಾಗ ನೀವು ತಾಯಿ ಶಾಪವನ್ನು ನಿವೃತ್ತಿ ಮಾಡ್ಕೋಬೇಕು. ಯಾಕಂದರೆ ಆ ತಾಯಿ ಶಾಪ ಅಂತಕ್ಕಂಥದ್ದು ಭಗವಂತನ ಶಾಪಕ್ಕಿಂತ ಬಹಳ ಪವರ್ಫುಲ್ ಆಗಿರ್ತಕ್ಕಂಥ ಶಾಪ ಅಂತೇಳಿ ಇವತ್ತು ಶಾಸ್ತ್ರ ಬಹಳ ಸ್ಪಷ್ಟ ಉಲ್ಲೇಖ ಮಾಡ್ತದೆ. ಅದು ನಿಮಗೂ ಗೊತ್ತಿರ್ತಕ್ಕಂಥ ವಿಚಾರ. ಆದರೆ ಎಷ್ಟು ಜನಕ್ಕೆ ಇದು ಗೊತ್ತಿಲ್ಲ, ನಿಮ್ಮ ಜನ್ಮ ರಹಸ್ಯ ಏನು ಅಂತೇಳಿ. ಅದರಿಂದ ಈ ಭರಣಿ ನಕ್ಷತ್ರ ಜನ್ಮ ರಹಸ್ಯ ಬಂದು ತಾಯಿ ಶಾಪ. ಅದರಿಂದ ಇದನ್ನು ನಿವಾರಣೆ ಮಾಡ್ಕೊಳ್ತಕ್ಕಂಥ ಲೆಕ್ಕಾಚಾರಕ್ಕೆ ನೀವೆಲ್ಲ ಹೋಗಬೇಕು. ಅದಾದ ಮೇಲೆ ಒಂದು ನಕ್ಷತ್ರವನ್ನು ಆಕ್ಟಿವೇಟ್ ಮಾಡ್ತಕ್ಕಂಥ ಒಂದು ವಿಧಾನವನ್ನು ಕೂಡ ಇಲ್ಲಿ ಈ DNA ಅಸ್ಟ್ರಾಲಜಿ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಇವತ್ತು ಯಾವುದೇ ಒಂದು ಗ್ರಹಗತಿ ತಗೊಂಡಾಗ ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ, ಇಂಥ ಯಾವುದೋ ಒಂದು ಗ್ರಹ ಶಾಂತಿ ಇದೆ ಅಂತಂದಾಗ ಗ್ರಹ ಶಾಂತಿಯನ್ನು ಮಾಡಿಕೊಳ್ಳಿ ಅಂತೀವಿ. ಆದರೆ DNA ಅಸ್ಟ್ರಾಲಜಿ ಏನು ಹೇಳ್ತಂದರೆ ಅದೇ ಗ್ರಹವನ್ನು ರೀಆಕ್ಟಿವೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತದೆ. ಅಲ್ಲಿಗೆ ಆ ಪುನರುಪದಿ ಆಗಿರ್ತಕ್ಕಂತಹ ಒಂದು ಎನರ್ಜಿ ನಮ್ಮಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಪವಾಡಗಳನ್ನೇ ಮಾಡ್ತಿದೆ ಅಂತಂದಾಗ ಇದು ಈ ಭರಣಿ ನಕ್ಷತ್ರವನ್ನು ಹೇಗೆ ಆಕ್ಟಿವೇಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಮೊದಲೇ ಶಾಪಗ್ರಸ್ತವಾಗಿರ್ತಕ್ಕಂಥದ್ದು, ಶಾಪ ನಿವಾರಣೆ ಇವತ್ತವರೆಗೆ ಎಷ್ಟು ಜನ ಗೊತ್ತಿಲ್ಲ. ಆದರೆ ಆ ಭರಣಿ ನಕ್ಷತ್ರದ ಸಂಪೂರ್ಣ ಅನುಗ್ರಹ ಆಗಬೇಕು ವ್ಯಕ್ತಿಗೆ ಅಂತಂದಾಗ ಅದನ್ನು ಶಾಪ ವಿಮೋಚನೆ ಮಾಡಿಕೊಂಡು ಅದನ್ನು ಆಕ್ಟಿವೇಟ್ ಮಾಡ್ಕೋಬೇಕು. ಆದರೆ ಎಷ್ಟು ಜನಕ್ಕೆ ಈ ಸೀಕ್ರೆಟ್ ಗೊತ್ತಿದೆ ಹೇಳಿ ನೋಡೋಣ. ಹುಟ್ಟುಬಿಟ್ಟಿದ್ದೀರಾ, ಬಂದ್ಬಿಟ್ಟಿದ್ದೀರಾ, ಯಾರೋ ಕೇಳಿದಾಗ ಏನೊಂದು ಭರಣಿ ನಕ್ಷತ್ರ ಅಂತೆ, ತುಂಬ ಚೆನ್ನಾಗಿರುತ್ತೆ ಅಂತೆ ಲೈಫಲ್ಲಿ ಅಂತ. 50 ವರ್ಷ ಆದರೂ ಇಲ್ಲ, 60 ವರ್ಷ ಆದರೂ ಇಲ್ಲ, 70 ವರ್ಷ ಆದರೂ ಇಲ್ಲ, ಆ ಭರಣಿ ಅಲ್ಲೇ ಇರ್ತದೆ, ಧರಣಿನೇ ಕಾಣಿಸಲ್ಲ ಅದಕ್ಕೆ. ಆದ್ದರಿಂದ ಈ ಒಂದು ಹಿನ್ನೆಲೆ ಇರ್ತಕ್ಕಂಥ ಲೆಕ್ಕಾಚಾರಗಳನ್ನು ನಾವು ನೋಡ್ಕೊಳ್ಬೇಕು. ಅದರಿಂದ ಫಸ್ಟ್ ಮಾಡಬೇಕಾದ್ರೆ ಕೆಲಸ ಏನಪ್ಪ ಅಂತಂದರೆ ತಾಯಿಯ ಸೇವೆಯನ್ನು ಮಾಡಿ, ತಾಯಂದಿರ ಸೇವೆಯನ್ನು ಮಾಡಿ. ಯಾರ್ಯಾರು ಭರಣಿ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ, ಗಂಡು ಮಕ್ಕಳಾದರೂ ಸರಿ, ಹೆಣ್ಮಕ್ಳಾದರೂ ಸರಿ, ರೆಕ್ಕೆ ಬಂತು ಅಂತ ಹಾರು ಹೋಗ್ಬಿಟ್ರೆ ಅಲ್ಲಿ ನೋಡ್ಕೊಳ್ಳೋರು ಯಾರು? ಆ ತಾಯಿ, ಎತ್ತ ತಾಯಿನ ನೋಡ್ಕೊಳ್ಳೋರು ಯಾರು? ಆ ತಾಯಿ ಇಲ್ಲಂದ್ರೆ ನೀವು ಭೂಮಿಗೆ ಬರ್ತಿರ್ಲಿಲ್ಲ. ಆದರೆ ರೆಕ್ಕೆ ಬಂತು ಅಂದ ತಕ್ಷಣ ಹಾರ್ಬಿಟ್ಟು ಆ ತಾಯಿ ದೇವರನ್ನೇ ಮರೆತುಬಿಟ್ರೆ ಆ ಭರಣಿ ಶಾಪ ಏನಾಗ್ತದೆ, ಮತ್ತಷ್ಟು ಮಗದಷ್ಟು ಜಾಸ್ತಿಯಾಗಿ ಮತ್ತೆ ಇನ್ನೊಂದು ಭರಣಿ ನಕ್ಷತ್ರದಲ್ಲಿ ಹುಡ್ತೀರ. ಯಾವಾಗ? ಮುಂದಿನ ಜನ್ಮದಲ್ಲಿ. ಆ ಮುಂದಿನ ಜನ್ಮದಲ್ಲಿ ಇನ್ನೇನಾಗ್ಬಿಡ್ತೀರೋ, ಏನೇನಾಗ್ಬಿಡ್ತೀರೋ ಯಾರೋ ಗೊತ್ತಿರುತ್ತೆ. ಅದರಿಂದ ಈ ಜನ್ಮದಲ್ಲಿ ನಾವು ಶಾಪ ವಿಮೋಚನೆಯನ್ನು ಮಾಡ್ಕೋಬೇಕು. ಅದಕ್ಕೆ ಏನೇ ಆಗಿರಲಿ, ಎಂಥದ್ದೇ ಸಂಬಂಧ ಅಳಿಸಿರಲಿ, ತಾಯಿ ಸಂಬಂಧವನ್ನು ಮಾತ್ರ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ತಾಯಿ ಸಂಬಂಧವನ್ನು ಪವಿತ್ರವಾದಂತಹ ಒಂದು ಮಾರ್ಗದರ್ಶನದಲ್ಲಿ ನೋಡಿಕೊಂಡು ತಾಯಿಯ ಒಂದು ಆಶೀರ್ವಾದವನ್ನು ಪಡ್ಕೊಂಡು ತಾಯಿಗೆ ನಿರಂತರವಾದಂಥ ಸೇವೆಯನ್ನು ಮಾಡಿಕೊಂಡು ಆ ತಾಯಿಗೆ ಗೌರವಾಧಾರವನ್ನು ಕೊಟ್ಟು ಆ ತಾಯಿಗೆ ಒಳ್ಳೆಯ ಸ್ಥಾನಮಾನವನ್ನು ಕೊಟ್ಟು ಒಂದು ಅದ್ಭುತವಾಗಿರ್ತಕ್ಕಂಥ ಸಂತೋಷದಲ್ಲಿ ಆಕೆಯನ್ನು ಇಟ್ಕೊಂಡಿದ್ರೆ ನಿಮ್ಮ ಜೀವನದಲ್ಲಿ ಏನಾಗ್ತದೆ, ಮೊದಲು ಆ ಚಂದ್ರನ ಶಾಪ ನಿವೃತ್ತಿ ಆಗ್ತದೆ.
ಚಂದ್ರನ ಶಾಪ ನಿವೃತ್ತಿ ಆಯಿತು ಅಂದರೆ ಭರಣಿ ನಕ್ಷತ್ರದ ಶಾಪ ನಿವೃತ್ತಿ ಆಗ್ತದೆ. ಅಲ್ಲಿಗೆ ಭರಣಿ ನಕ್ಷತ್ರದ ಶಾಪ ನಿವೃತ್ತಿ ಆಯಿತು ಅಂದರೆ ನೀವೇನು ಮಾಡಬೇಕು, ಎಂಥದ್ದೇ ಒಂದು ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಯಶಸ್ಸು ಸಿಗ್ತದೆ. ಅದರೊಳಗೆ ಕಲೆಗಳಿಗೆ ಸಂಬಂಧಪಟ್ಟಂಥ ಲೆಕ್ಕಾಚಾರಗಳು, ಈ ಆರ್ಕಿಟೆಕ್ಚರ್, ಇಂಟೀರಿಯರ್ ಡಿಸೈನ್, ಮತ್ತು ಈ ಬ್ಯೂಟಿ ಪಾರ್ಲರ್, ಮತ್ತು ಈ ಬ್ಯಾಂಗಲ್ಸು, ಗೋಲ್ಡ್ ಜ್ಯುವೆಲರಿ, ಮತ್ತು ಡೈಮಂಡ್ಸು, ಮತ್ತು ಈ ಪ್ರಸಾದನ ಸಾಮಗ್ರಿಗಳು, ಈ ಥರ ಹಲವಾರು ಲೆಕ್ಕಾಚಾರಗಳಲ್ಲಿರ್ತಕ್ಕಂತಹ ಈ ಕೆಲಸ ಕಾರ್ಯಕ್ಷೇತ್ರಗಳಲ್ಲಿ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಮುನ್ನಡೆ ಆಗ್ತದೆ. ಒಂದು ಸರಿ ಮುನ್ನಡೆ ಆಯಿತು ಅಂದರೆ ಹಿನ್ನಡೆಗೆ ಅವಕಾಶವೇ ಇಲ್ಲ. ಯಾಕಂದರೆ ಆ ಶುಕ್ರ ಪರಮಾತ್ಮ ಅಂತಕ್ಕಂಥದ್ದು ಧಾರಾಳವಾಗಿ ನಮಗೆ ಕೊಡ್ತಾ ಹೋಗ್ತಾ ಇರ್ತಾನೆ. ಅದು ನಮಗೆ ಎಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಕೆಲವರಿಗೆ ಆ ತಾಯಿಯನ್ನು ಅಷ್ಟೇ ಪವಿತ್ರವಾಗಿ ಗೊತ್ತಿಲ್ಲದೆ ಪ್ರೀತಿ ಮಾಡಿಕೊಂಡು ಆಕೆಗೆ ಒಂದು ಒಳ್ಳೆ ಸ್ಥಾನಮಾನ ಕೊಟ್ಟು ಗೌರವ ಕೊಟ್ಟು ನಡೆಸ್ಕೊಳ್ತಿರೋರಿಗೆ ತುಂಬ ಅದ್ಭುತವಾಗಿರ್ತಕ್ಕಂಥ ಭೋಗಭಾಗ್ಯಗಳನ್ನು ಈ ಭರಣಿ ನಕ್ಷತ್ರ ಕೊಟ್ಟಿರ್ತದೆ. ಆದರೆ ಗೊತ್ತಿಲ್ಲದೆ ತಿರಸ್ಕಾರ ಮಾಡಿದರೆ ನೀವು ಭರಣಿ ನಕ್ಷತ್ರ ಹುಟ್ಟಿದ್ರೂ ಕೂಡ ಅದು ಏನು ಪ್ರಯೋಜನಕ್ಕೆ ಬರೆದಿರೋ ರೀತಿ ಆಗೋಗ್ತದೆ. ಅದರಿಂದ ನಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಏನಾದರೂ ವ್ಯತ್ಯಾಸಗಳಿತ್ತು ಅಂತಂದಾಗ ನಾವು ಭಾಳ ಮುಖ್ಯವಾಗಿ ಇದನ್ನು ನೋಡ್ಕೋಬೇಕು. ಇದನ್ನು ಪ್ರತಿಯೊಬ್ಬರು ಗಮನಿಸಿ. ಯಾರು ಹೇಳ್ಕೊಡಲ್ಲ ನಿಮ್ಗೆ ಇದನ್ನೆಲ್ಲ. ನಕ್ಷತ್ರದಲ್ಲಿ ಹುಟ್ಟುಬಿಟ್ಟಿದ್ದೀರಾ, ಓ ಬಿಡಪ್ಪ ಸಾಕು ಅಂತಾರೆ. ಬಟ್ ಯಾಕೆ ಹುಟ್ಟಿದ್ವಿ, ಅಲ್ಲಿ ಏನು ಪ್ರಾಬ್ಲಮ್ ಇದೆ, ಅದನ್ನು ಬಗೆಹರಿಸ್ಕೊಳ್ತಕ್ಕಂತಹ ವಿಧಾನ ಏನು ಒಬ್ಬರು ಹೇಳ್ಕೊಡಲ್ಲ, ಯಾವ ಪುಸ್ತಕದಲ್ಲೂ ಬರೆದಿಲ್ಲ. ಬೇಕಾದ್ರೆ ಎಲ್ಲ ಜ್ಯೋತಿಷ ಪುಸ್ತಕ ತೆಗೆದು ನೋಡ್ಕೊಳ್ಳಿ, ಸಿಗಲ್ಲ ಇವೆಲ್ಲ. ಯಾಕಂದರೆ ಇವೆಲ್ಲ ಅಪರೂಪದಲ್ಲಿ ಅಪರೂಪ ಆಗಿರ್ತಕ್ಕಂಥ ವಿಚಾರಗಳು. ಇದೊಂಥರ ಸಮುದ್ರ ಇದ್ದಂಗೆ ಹುಡುಕ್ತಾ 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 ಹೋದ್ರೆ ಇನ್ನೂ ಹೋಗ್ತಾನೆ ಇರ್ತದೆ. ಒಂದು ತಾಯಿಯ ಮಾತನ್ನು ಆದಷ್ಟು ಕೇಳಿ. ಯಾಕಂದರೆ ಇವತ್ತಿನ ಕಾಲಮಾನದಲ್ಲಿ ಎಷ್ಟೋ ಜನ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ತಾಯಿ ಮಾತನ್ನು ಕೇಳೋದೇ ಇಲ್ಲ. ಅದೇ ತಾಯಿಯಿಂದ ಏನಾದರೂ ಕೆಟ್ಟ ನುಡಿಗಳು ಕೆಟ್ಟದೇನಾದ್ರು ಬಂತು ಅಂದರೆ ಇಮ್ಮಿಡಿಯೇಟಾಗಿ ಕೇಳುವಂಥ ಪರಿಸ್ಥಿತಿ ಇವತ್ತು ಈ ನಕ್ಷತ್ರದವ್ರಿಗಿದೆ ಅಂತಂದರೆ ಒಂದ್ಸರಿ ಆಲೋಚನೆ ಮಾಡ್ಕೊಳ್ಳಿ, ಹೇಳ್ತಾ ಇರೋದು ಕರೆಕ್ಟಾ ಇಲ್ವಾ ಅಂತ. ಅಂದರೆ ಒಳ್ಳೆಯದು ಕಿವಿಗೆ ಬೀಳಲ್ಲ, ಅದೇ ಕೆಟ್ಟದ್ದು ಬೇಗ ಬೀಳ್ತದೆ. ಬೇಗ ಅದನ್ನು ಆಲಿಸ್ಕೊಳ್ಳೋದು, ಪಾಲಿಸೋದು, ಅದನ್ನು ನಾನು ಮಾಡ್ತೀನಿ ಅಂತ ಹೇಳ್ತಕ್ಕಂಥದ್ದು ಈ ಒಂದು ನಕ್ಷತ್ರದ ಒಂದು ಪ್ರಭಾವ ಆಗಿರ್ತದೆ. ಅದಕ್ಕೆ ಅದನ್ನು ಫಸ್ಟ್ ಬಿಟ್ಬಿಡಿ. ಯಾಕಂದರೆ ಶಾಪ ಇದೆ, ಮತ್ತೆ ಶಾಪಗ್ರಸ್ತರಾಗ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಒಂದು ಸರಿ ಬರ್ತಕ್ಕಂಥ ಈ ಮನುಷ್ಯ ಜನ್ಮಕ್ಕೆ ಅನ್ವಯ ಆಗೋದೇ ಇಲ್ಲ. ಆದರೆ ಅದು ರಿಪೀಟ್ ಆಗ್ತಾ 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 ಏನಾಗುತ್ತೆ, ಅದರ ಒಂದು ಪರಿಣಾಮಗಳು ನಮ್ಮ ಮೇಲೆ ಇರ್ತವೆ ಹೊರತು ನಮಗೆ ಆ ನಕ್ಷತ್ರದ ಒಂದು ಯೋಗ ಪಾಲಗಳು ಸಿಗೋದಿಲ್ಲ. ಅದರಿಂದ ಇದನ್ನು ಫಸ್ಟ್ ಬಿಟ್ಬಿಡಿ. ಒಳ್ಳೆದನ್ನೇ ಆಲಿಸಿ, ಒಳ್ಳೆದನ್ನೇ ಕೇಳಿ, ಒಳ್ಳೆದನ್ನೇ ಮಾಡ್ತಾ ಬನ್ನಿ. ನೆಗೆಟಿವ್ ಥಿಂಗ್ಸು, ನೆಗೆಟಿವ್ ಥಾಟ್ಸು, ನೆಗೆಟಿವ್ ಮಾತುಗಳಿಗೆ ಯಾವುದೇ ಕಾರಣಕ್ಕೂ ಅಟ್ರಾಕ್ಟ್ ಆಗಬೇಡಿ. ಇದು ಒಂದು. ಎರಡನೇದು, ಯಾವುದೇ ಒಂದು ಅನ್ಯ ಸ್ತ್ರೀ, ಯಾಕಂದರೆ ಕುಜ ಅಂತಂದ್ರೆ ಪುರುಷ ಅಂತ ಹೇಳ್ತೀವಿ, ಶುಕ್ರ ಅಂತಂದ್ರೆ ಒಂದು ಸ್ತ್ರೀ ಗ್ರಹ ಅಂತೀವಿ. ಅಲ್ಲಿಗೆ ಆ ಪುರುಷ ಸ್ತ್ರೀ ಸಮಾಗಮವೇ ಕುಜ ಶುಕ್ರ ಸಂಬಂಧ ಅಂತ ಹೇಳ್ತೀವಿ. ಯಾವಾಗಲೂ ಜಗಳ ಕದನಗಳು ಬರ್ತಾನೇ ಇರ್ತೈತೆ. ಯಾರ ಜೊತೆಗೆ? ದಾಂಪತ್ಯದಲ್ಲಿ. ನೆನ್ಪಿಟ್ಕೊಳ್ಳಿ, ದಾಂಪತ್ಯದಲ್ಲಿ ಯಾವಾಗಲೂ ಜಗಳ ಕದನಗಳು ಬರ್ತಾ ಇರ್ತದೆ. ಆ ಬರುವಂಥ ಲೆಕ್ಕಾಚಾರಕ್ಕೆ ತಗೊಂಡಾಗ ಏನಾಗ್ತದೆ, ಅಲ್ಲಿ ಶುಕ್ರನಿಂದ ಬರ್ತಕ್ಕಂತಹ ಕಾಮವಾಂಛೆಗಳಾಗಿರ್ಬೋದು, ಅಥವಾ ಆಸೆ ದುರಾಸೆಗಳಾಗಿರ್ಬೋದು, ಅಥವಾ ತಮ್ಮದೇ ಆದಂತಹ ದುರಾಸೆಯ ಲೆಕ್ಕಾಚಾರದಲ್ಲಿ ಆ ಪೀಡಿತನಾದಂತಹ ಗಂಡನಿಗೆ ವಿಶೇಷವಾದಂತಹ ಒಂದು ಟಾರ್ಚರ್ನ ಕೊಡ್ತಕ್ಕಂಥ ಲೆಕ್ಕಾಚಾರಗಳು ಇತ್ತು ಒಂದು ಸಂದರ್ಭದಲ್ಲಿ ಅಲ್ಲಿ ಯಾವಾಗಲೂ ಇದ್ರ ಬಗ್ಗೆ ಒಂದು ಕಿರಿಕಿರಿ, ತೊಂದರೆ, ಟಾರ್ಚರ್ಗಳು ನಡೀತಾನೆ ಇರ್ತೈತೆ. ಅಂದ್ರೇನು, ಗಂಡ ಹೆಂಡತಿ ಮಧ್ಯೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಾಮರಸ್ಯತೆ ಇರೋದಿಲ್ಲ, ದಾಂಪತ್ಯ ಸುಖ ಶಾಂತಿ ಇರೋದಿಲ್ಲ, ಯಾವಾಗಲೂ ಜಗಳ ಕದನ ಕಿರಿಕಿರಿ. ಯಾಕಂದರೆ ಕುಜ ಜಗಳ ಗಂಟ ಅಂತ ನಾನು ಆಗಾಗ ಹೇಳ್ತಾ ಇರ್ತೀನಿ. ಅಲ್ಲಿಗೆ ಶುಕ್ರನ ಜೊತೆ ಅವನು ಶಾಂತಿಪ್ರಿಯ ಆಗಿದ್ರು ಕೂಡ ಈ ಜಗಳ ಗಂಟನ ಮನೇಲಿರೋದ್ರಿಂದ ಇವನ ಬುದ್ಧಿನೇ ಅವನಿಗೂ ಬಂದ್ಬಿಟ್ಟಿರ್ತದೆ. ಅದರಿಂದ ದಾಂಪತ್ಯ ಕಲಹ ಯಾವುದೇ ಕಾರಣಕ್ಕೂ ಒಳ್ಳೆಯದಲ್ಲ. ಆಸೆಗಳನ್ನು ಕಮ್ಮಿ ಮಾಡಿ, ದುರಾಸೆಗಳನ್ನು ಕಮ್ಮಿ ಮಾಡಿ, ಎಕ್ಸ್ಪೆಕ್ಟೇಷನ್ ಜಾಸ್ತಿ ಮಾಡ್ಕೊಳ್ಳೋದು ಬೇಡ. ಯಾವ್ಯಾವ ಕಾಲಮಾನದಲ್ಲಿ ಏನೇನು ಸಿಗಬೇಕು, ಎಷ್ಟು ಸಿಗಬೇಕು, ಅದು 100% ಸಿಕ್ಕೇ ಸಿಗ್ತದೆ. ನೀವೆಲ್ಲ ಏನು ಮಾಡಬೇಕು ಅಂದರೆ ಲಕ್ಷ್ಮೀ ಆರಾಧನೆಯನ್ನು ಮಾಡ್ತಾ ಬರಬೇಕು. ಲಕ್ಷ್ಮೀ ಗಾಯತ್ರಿ ಮಂತ್ರವನ್ನು ಹೆಚ್ಚೆಚ್ಚು ಪಠನೆ ಮಾಡ್ತಾ ಬರಬೇಕು. ಆ ಲಕ್ಷ್ಮೀ ಆರಾಧನೆಯನ್ನು ಯಾರು ಮಾಡ್ತಿರ್ತೀರ, ಪ್ರತಿ ಸರಿ ಶುಕ್ರವಾರ ಹಾಲಿನ ಅಭಿಷೇಕವನ್ನು ತಾವು ಮಾಡಿಕೊಂಡು ನೋಡಿ, ದೇವ್ರಿಗೆ ಮಾಡಿ ಅಭಿಷೇಕ ಅಂತ ನಾವು ಹೇಳ್ತೀವಿ. ಆದರೆ ಹಾಲನ್ನು ನಾವೇ ಅಭಿಷೇಕ ಮಾಡಿಕೊಂಡು, ನಾವೇ ತಲೆ ಮೇಲೆ ಹಾಕ್ಕೊಂಡು, ಮೈ ತುಂಬ ಹಾಕ್ಕೊಂಡು ಅಥವಾ ಮೈ ತುಂಬ ಬಳ್ಕೊಂಡು ಯಾರು ಪ್ರತಿ ಶುಕ್ರವಾರ ಸ್ನಾನ ಮಾಡ್ತಾರೆ ಅವ್ರಿಗೆ ಭರಣಿ ನಕ್ಷತ್ರ ದೋಷ ನಿವಾರಣೆ ಆಗ್ತದೆ. ನೋಡಿ, ಎಷ್ಟು ಜನ ಗೊತ್ತಿಲ್ಲ ಸೀಕ್ರೆಟು. ಯಾರು ಹೇಳ್ಕೊಟ್ಟಿದ್ದಾರೆ ನಿಮ್ಗೆ ಇದನ್ನು? ಗೊತ್ತಿಲ್ಲ. ಆದರೆ ಎಕ್ಸ್ಪೆಕ್ಟೇಷನ್ ಮಾತ್ರ ಬಿಡಲ್ಲ ನೀವುಗಳು. ಭರಣಿ ನಕ್ಷತ್ರ ಅದು ಬಿಲ್ಲ ಇದಿಲ್ಲ ಅಂತ. ಅದಕ್ಕೆ ಕರ್ಮ ದೋಷಗಳನ್ನು ಫಸ್ಟ್ ನಾವೇನು ಮಾಡಬೇಕು, ತೋಳ್ಕೋಬೇಕು. ಅದಕ್ಕೆ
ಹಾಲಿನ ಅಭಿಷೇಕ ದೇವರಿಗೆಲ್ಲ. ಭರಣಿ ನಕ್ಷತ್ರದಲ್ಲಿ ಯಾರು ಹುಟ್ಟಿದ್ದೀರಾ ಅವರು ತಮಗೆ ತಾವೇ ಪ್ರತಿ ಶುಕ್ರವಾರ ಹಾಲಿನ ಅಭಿಷೇಕ ಮಾಡಿಕೊಂಡು ಸ್ನಾನ ಮಾಡೋದ್ರ ಮುಖಾಂತರ ನೀವು ಈ ಚಂದ್ರ ಶಾಪವನ್ನು ನಿವೃತ್ತಿ ಮಾಡ್ಕೋಬಹುದು. ಒಂದು, ಯಾರ್ಯಾರು ಭರಣಿ ನಕ್ಷತ್ರ ಇರ್ತಕ್ಕಂಥವ್ರು ಈ ಬಾತ್ರೂಮು ಟಾಯ್ಲೆಟ್ಟು ಒಂದೇ ಮಾಡಿರ್ತೀರ ನೋಡಿ, ಒಂದೊಂದು ವಿಚಾರಗಳು ಎಷ್ಟು ಅರ್ಥಗರ್ಭಿತವಾಗಿದೆ ಅಂತಂದರೆ ಅದು ಆ ರಹಸ್ಯಗಳನ್ನ ತಿಳ್ಕೊಳ್ತಂಗೆ ನಮಗೆ ಗೊತ್ತಾಗೋದೇ ಇಲ್ಲ. ಯಾರ ಮನೆಯಲ್ಲಿ ಈ ಬಾತ್ರೂಮು ಟಾಯ್ಲೆಟ್ನ ಒಂದು ಮಾಡಿರ್ತೀರ, ಎಲ್ಲಿ? ಶುಕ್ರನ ಜಾಗದಲ್ಲಿ. ಅಂದರೆ ಯಾವುದು ಶುಕ್ರನ ಜಾಗ ಅಂದರೆ ಯಾವುದು? ಮನೆಯಲ್ಲಿ ಅಗ್ನಿಮೂಲೆ. ಅಗ್ನಿಮೂಲೆ ಬಂದು ಶುಕ್ರನ ಮನೆ, ಶುಕ್ರನ ಸ್ಥಾನ. ಆ ಶುಕ್ರನ ಸ್ಥಾನದಲ್ಲಿ ಏನಾದರೂ ಟಾಯ್ಲೆಟ್ ಮಾಡಿದರೆ, ಬಾತ್ರೂಮ್ ಮಾಡಿದರೆ ಅಲ್ಲಿ ಮುಗೀತು ಕತೆ ಭರಣಿ ನಕ್ಷತ್ರದವ್ರದ್ದು. ಅಂದ ಅರ್ಥ ಏನು? ಆ ಶುಕ್ರನ ಅಷ್ಟೂ ಪ್ರತಿಫಲಗಳು ಕೂಡ ಆ ಟಾಯ್ಲೆಟು ಬಾತ್ರೂಮ್ ಮೇಲೆ ಹೊರಟೋಗ್ತದೆ. ಅಂದರೆ ರೋಗ ಬಾಧೆಗಳು, ನಷ್ಟಗಳು, ಧನ ನಷ್ಟಗಳು, ಆರ್ಥಿಕ ಹಿನ್ನಡೆ, ಆರ್ಥಿಕ ಪ್ರಗತಿ ಇಲ್ಲದಿರ್ತಕ್ಕಂಥದ್ದು, ನಾನಾ ವಿಧವಾದಕ್ಕಂತಕ್ಕಂಥ ರೋಗ ಬಾಧೆಗಳು, ಆಪರೇಷನ್, ಶಸ್ತ್ರಚಿಕಿತ್ಸೆ, ಇವೆಲ್ಲ ಆ ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೆ ಆಗ್ತಕ್ಕಂಥದ್ದು. ಭರಣಿ ನಕ್ಷತ್ರದವರು ಧರಣಿಯನ್ನು ಆಳಬೇಕು, ಅದರ ಪೂರ್ಣ ಫಲಗಳನ್ನು ಪಡಿಬೇಕು ಅಂತಂದಾಗ ಈ ಜಗಳ ಕದನ ಯಾರ ಮೇಲೂ ಮಾಡೋಕ್ಕೆ ಹೋಗಬಾರ್ದು. ತಾಯಿಯ ಮಾತನ್ನು ಕೇಳಬೇಕು, ತಾಯಿಯ ಆಶೀರ್ವಾದ, ತಾಯಿಯ ಅನುಗ್ರಹ ಸದಾಕಾಲ ನಿಮ್ಮ ಮೇಲೆ ಇರಬೇಕು. ವಿಶೇಷವಾಗಿ ಯಾವುದೇ ಆದಂಥ ಒಂದು ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತಂದಾಗ ಅಲ್ಲಿ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಆಸಕ್ತಿ ಇರಬೇಕು. ನಾನು ಇನ್ವೆಸ್ಟ್ ಮಾಡಿದ್ದೀನಿ, ಅದು ನಡೆಯುತ್ತೆ, ಅದು ಪಾಡಿಗೆ ಅಂತಂದರೆ ಏನೂ ಪ್ರಯೋಜನ ಇಲ್ಲ. ಯಾಕಂದರೆ ಅಲ್ಲಿ ಶುಕ್ರನ ಸಂಬಂಧಪಟ್ಟಂತಹ ಲೆಕ್ಕಾಚಾರಗಳು ನಿಮ್ಮ ಒಂದು ತಿರಸ್ಕಾರ ಮನೋಭಾವನೆಯಿಂದ ನಿಮಗೆ ಅಪಾರವಾದ ನಷ್ಟವನ್ನು ತಂದುಕೊಡೋ ಒಂದು ಸಂಭವ ಇರೋದ್ರಿಂದ ಏನೇ ಒಂದು ಮಾಡಿದ್ರೂ ಕೂಡ ಅದರಲ್ಲಿ ನಿಮ್ಮ ಒಂದು ಪ್ರೆಸೆಂಟೇಷನ್ ಬಹಳ ಮುಖ್ಯವಾಗಿರಬೇಕು. ಇದನ್ನು ಪಾಲನೆ ಮಾಡ್ಕೊಳ್ತಾ ಬನ್ನಿ, ಒಳ್ಳೆಯದಾಗ್ತದೆ. ಇನ್ನು ಆ ಭರಣಿ ನಕ್ಷತ್ರವನ್ನು ಆಕ್ಟಿವೇಟ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು? ವಿಶೇಷವಾಗಿ ಗಜರಾಜನ ಅನುಗ್ರಹವನ್ನು ಪಡೀಬೇಕು. ಗಜರಾಜ ಅಂದರೆ ಯಾರು? ಆನೆ, ಎಲಿಫೆಂಟ್. ಅದರಲ್ಲಿ ಎಲಿಫೆಂಟ್ ಅಂತ ತಗೊಂಡಾಗ ಹಲವಾರು ರೀತಿಯಾಗಿರ್ತಕ್ಕಂಥ ಎಲಿಫೆಂಟ್, ಆನೆಯನ್ನು ನೋಡ್ಬೋದು. ಇದರಲ್ಲಿ ವಿಶೇಷವಾಗಿ ಆನೆ ಸೊಂಡಲ್ನ ಎತ್ಕೊಂಡಿರಬೇಕು. ಸೊಂಡಲ್ನ ಎತ್ಕೊಂಡಿರ್ತಕ್ಕಂಥ ಆನೆ, ಎರಡು ದಂತಪಕ್ತಿಗಳು ಚೂಪಾಗಿ ಮುಂದೆ ಹೋಗಿರ್ತಕ್ಕಂಥದ್ದಾಗಿರಬೇಕು. ಇಂತಹ ಒಂದು ಆನೆಯನ್ನು ಯಾರು ತಗೊಂಡು ಬಂದು ಮನೇಲಿಟ್ಕೊಳ್ತೀರಾ ಅಂದರೆ ನಿಜವಾದ ಆನೆಯಲ್ಲ, ಬೆಳ್ಳಿಯ ಆನೆ. ನೆನ್ಪಿಟ್ಕೊಳ್ಳಿ, ನಿಜವಾದ ಆನೆ ಹುಡ್ಕೊಂಡು ಓಡೋಗ್ಬಿಟ್ರೆ ಕಾಡಿಗೆ. ಬೆಳ್ಳಿಯ ಆನೆ ಅಥವಾ ಆನೆಯ ಮೂರ್ತಿ ಇದು ಬಿಳಿಯ ಬಣ್ಣದಾಗಿರಬೇಕು. ಇಂತಹ ಒಂದು ಆನೆಯನ್ನು ಯಾರು ತೆಗೆದುಕೊಂಡು ಬಂದು ವಿಶೇಷವಾಗಿ ಅಗ್ನಿ ಮೂಲೆಯಲ್ಲಿ ಸ್ಥಾಪನೆ ಮಾಡ್ತಾರೆ ಅಥವಾ ವಾಯು ಮೂಲೆಯಲ್ಲಿ ಯಾರು ಸ್ಥಾಪನೆ ಮಾಡ್ತಾರೆ ಅವರಿಗೆ ಸಂಪೂರ್ಣವಾದಂತಹ ಈ ಚಂದ್ರನ ಶಾಪ ನಿವೃತ್ತಿ ಆಗೋ ಜೊತೆಗೆ ವಿಶೇಷವಾಗಿ ಭರಣಿ ಸಂಬಂಧಪಟ್ಟಂಥ ಒಂದು ಆ ಶಕ್ತಿ, ಆ ತಾಕತ್ತು ಏನಾಗುತ್ತೆ ಅವರಲ್ಲಿ ಅದ್ಭುತವಾಗಿ ಉತ್ಪತ್ತಿ ಆಗ್ತದೆ. ಆ ಉತ್ಪತ್ತಿ ಆಗ್ತಕ್ಕಂತಹ ಶಕ್ತಿಯಿಂದ ಧರಣಿಯನ್ನು ಆಳ್ತಕ್ಕಂಥ ಶಕ್ತಿ ಬರದೇ ಇದ್ರೂ ಕೂಡ ಅಲ್ಲಿ ಸುಖ, ಶಾಂತಿ, ನೆಮ್ಮದಿಗೆ ಯಾವುದೇ ರೀತಿ ಕೊರತೆ ಇರೋದಿಲ್ಲ. ದುಡ್ಡು, ಹಣಕಾಸು, ಆರ್ಥಿಕ ಪ್ರಗತಿಗೆ ಯಾವುದೇ ರೀತಿ ಭಂಗ ಇರೋದಿಲ್ಲ. ಆದರೆ ನಾವು ಮಾಡಬೇಕಾಗಿರೋ ಕೆಲಸ ಕಾರ್ಯಗಳ ಬಗ್ಗೆ ಗಮನ ಕೊಟ್ಕೊಂಡು ಅಲ್ಲಿ ಶಾಪ ವಿಮೋಚನೆಯನ್ನು ಮಾಡಿಕೊಂಡು ವಿಶೇಷವಾಗಿರ್ತಕ್ಕಂತಹ ಈ ರೀತಿ ಅನುಗ್ರಹಗಳನ್ನ ಮಾಡ್ಕೊಂಡು ಹೋಗಬೇಕು. ಅದಾದ ಮೇಲೆ ಕಾಗೆಗಳಿಗೆ ಈ ಕೆಂಪು ಬೂಂದಿ, ಖಾರ ಬೂಂದಿ ಅಂತ ಕರಿತೀವಿ, ಆ ಖಾರ ಬೂಂದಿಯನ್ನು ಕಪ್ಪು ಕಾಗೆಗಳಿಗೆ ದಿನನಿತ್ಯ ಮನೆ ಮುಂದೆ ಹಾಕೋತಕ್ಕಂಥದ್ದು. ಅದಾದಮೇಲೆ ವಿಶೇಷವಾಗಿ ಪ್ರಾಣಿ ಪಕ್ಷಿಗಳಿಗೆ ನೋಡಿ, ಈಗೆಲ್ಲ ಬಿಸಿಲು, ಸಿಕ್ಕಾಬಟ್ಟೆ ನೀರಿನ ಅಭಾವ, ಪ್ರಾಣಿ ಪಕ್ಷಿಗಳು ನೀರು ಬೇಕು ಅಂದಾಗ ಎಲ್ಲಿ ಹೋಗ್ತವೆ? ಎಲ್ಲ ಕೆರೆ ಬಾವಿಗಳೆಲ್ಲ ಒಣಗೋಗ್ತಾ ಇದ್ದಾವೆ. ಅದರಿಂದ ಪ್ರತಿಯೊಬ್ಬ ಭರಣಿ ನಕ್ಷತ್ರ ಹುಟ್ಟಿರ್ತಕ್ಕಂಥ ಎಲ್ಲರೂ ಕೂಡ ನಿಮ್ಮ ಮನೆ ಮೇಲ್ಗಡೆ ಪ್ರಾಣಿ ಪಕ್ಷಿಗಳಿಗೋಸ್ಕರ ನೀವು ನೀರನ್ನು ಹಿಡೋದ್ರ ಮುಖಾಂತರ ಅಲ್ಲಿ ಚಂದ್ರ ದೋಷ ನಿವೃತ್ತಿ ಆಗ್ತದೆ. ನೋಡಿ, ಚಂದ್ರ ಅಂದರೆ ನೀರು. ಒಬ್ಬರಿಗೆ ನೀರು ಕೊಡ್ಬೇಕು ನೀವು, ಅಷ್ಟೇ. ಬೀರ್ ಕೊಡೋಕೆ ಹೋಗ್ಬೇಡಿ, ನೀರು ಕೊಡಿ. ಅರ್ಥ ಆಯ್ತಾ? ಆ ನೀರು ಕೊಡೋದ್ರಿಂದ ಎಷ್ಟೋ ಒಂದು ಜೀವ, ಎಷ್ಟೋ ಒಂದು ಪ್ರಾಣಿ ಸಂಕುಲಗಳು ಸಂತೃಪ್ತಿ ಹೊಂದ್ತವೆ. ಯಾಕಂದರೆ ಬಾಯಾರಿಕೆ ಆಗಿದ್ದವನಿಗೆ ನೀರು ಕೊಟ್ಟಾಗ ಅವನು ಆಶೀರ್ವಾದ ಮಾಡ್ತಾನೆ. ಅದು ಎಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಶಾಪ ವಿಮೋಚನೆ ಮಾಡ್ತದೆ ಅಂತಂದರೆ ಪ್ರಾಣಿ ಪಕ್ಷಿಗಳು ಕೂಡ ಅರಸ್ತವೆ. ನೆನ್ಪಿಟ್ಕೊಳ್ಳಿ, ಪ್ರಾಣಿ ಪಕ್ಷಿಗಳು ಕೂಡ ಅರಸ್ತವೆ. ಭರಣಿ ನಕ್ಷತ್ರರು ಮಾತ್ರ ಇಡಬೇಕಲ್ಲ, ಪ್ರತಿಯೊಬ್ಬರು ಇವತ್ತಿನ ಕಾಲಮಾನದಲ್ಲಿ. ಆದರೆ ಸ್ಪೆಷಲ್ಲಾಗಿ ಭರಣಿ ನಕ್ಷತ್ರದವರು ಈ ರೀತಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಎಲ್ಲ ರೀತಿಯಾಗಿರ್ತಕ್ಕಂತಹ ದೋಷಗಳು ನಿವೃತ್ತಿ ಆಗ್ತದೆ. ಅದಾದ ಮೇಲೆ ವಿಶೇಷವಾದಂಥ ಶ್ರಮದಾಯಕವಾದಂಥ ಕೆಲಸ ಕಾರ್ಯಗಳನ್ನು ನೀವು ಮಾಡ್ಕೊಳ್ಬೇಕಾಗತ್ತೆ. ಈ ಥರ ಒಂದು ಮೆಂಟಾಲಿಟಿಗಳು ಯಾವ ಥರ ಅಂದರೆ, ನಾನು ಸುಖವಾಗಿರಬೇಕು, ನನ್ನ ಟೈಮಿಗೆ ಊಟ ಬೇಕು, ಟೈಮಿಗೆ ನನಗೆ ಆಹಾರ ಬೇಕು, ಟೈಮಿಗೆ ನನಗೆ ನಿದ್ರೆ ಬೇಕು, ಟೈಮಿಗೆ ನನಗೆ ಎಲ್ಲ ಲಕ್ಸುರಿ ಮನೋರಂಜನೆ ಆಗಬೇಕು ಅಂತಂದರೆ ಖಂಡಿತ ಸಾಧ್ಯ ಇಲ್ಲ. ಯಾಕಂದರೆ ಈ ನಕ್ಷತ್ರದವರು ಇದನ್ನು ಎಕ್ಸ್ಪೆಕ್ಟೇಷನ್ ಮಾಡೋದು ಜಾಸ್ತಿ.
ಆದರೆ ಶಾಪಗ್ರಸ್ತವಾಗಿರ್ತಕ್ಕಂಥ ಭರಣಿ ನಕ್ಷತ್ರಿ ಈ ಫಲಗಳ ನಿರೀಕ್ಷೆ ಮಾಡಿದ್ರೆ ಖಂಡಿತ ಸಿಗೋದಿಲ್ಲ. ಅದರಿಂದ ಮಾನಸಿಕವಾಗಿ ಜರ್ಜಿತರಾಗಿ ಒಂದಷ್ಟು ನೆಮ್ಮದಿಯನ್ನು ಹಾಳು ಮಾಡ್ಕೊಂಡು ಹೋಗ್ತಕ್ಕಂಥ ಲೆಕ್ಕಾಚಾರದಲ್ಲಿ ಇವತ್ತು ಭಾಳ ಜನ ಇದ್ದಾರೆ. ಆದರೆ ಈ ದೋಷ ಪರಿವರ್ತನೆ ಮಾಡ್ಕೊಂಡು ಆದಮೇಲೆ ಒಂದಷ್ಟು ಶ್ರಮದಾಯಕವಾದಂಥ ಕೆಲಸ ಕಾರ್ಯ ಮಾಡೋ ಮುಖಾಂತರ ಅಲ್ಲಿ ಕುಜನಿಗೆ ಬೇಕಾದಂಥದ್ದು ಶ್ರಮ, ಶುಕ್ರನಿಗೆ ಬೇಕಾಗಿರ್ತಕ್ಕಂಥದ್ದು ಮನರಂಜನೆ. ಅಲ್ಲಿಗೆ ಆ ಕುಜ ಶುಕ್ರ ಅಂತಕ್ಕಂತಹ ಸಂಬಂಧದ ಒಂದು ಪ್ರಭಾವ ಅಥವಾ ಒಂದು ಶ್ರಮವನ್ನು ನಾವಲ್ಲಿ ಪ್ರೆಸೆಂಟ್ ಮಾಡಿದಾಗ ನಮ್ಮಲ್ಲಿರ್ತಕ್ಕಂತಹ ಶುಕ್ರ ಏನಾಗ್ತಾನೆ, ಆಕ್ಟಿವೇಟ್ ಆಗ್ತಾನೆ. ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇದನ್ನೇ DNA ಅಸ್ಟ್ರಾಲಜಿ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಅಲ್ಲಿ ಶಾಂತಿ ಕರ್ಮಗಳನ್ನು ಹೇಳೋದಿಲ್ಲ, ಆಕ್ಟಿವೇಶನ್ ಹೇಳ್ತಾ ಬರ್ತದೆ. ಈ ಆಕ್ಟಿವೇಶನ್ ನೀವು ಮಾಡ್ಕೊಳ್ತಕ್ಕಂಥ ಲೆಕ್ಕಾಚಾರಕ್ಕೆ ಹೋದಾಗ ಅಲ್ಲಿ ಎಂಥದ್ದೇ ತೊಂದರೆಗಳಿದ್ರು ಕೂಡ ಅದು ನಿವೃತ್ತಿಯನ್ನು ಆಗ್ತದೆ. ಅದರಿಂದ ಇವೆಲ್ಲ ದೋಷಗಳನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ನಿಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಭರಣಿ ನಕ್ಷತ್ರ 1ನೇ ಪಾದ, 2ನೇ ಪಾದ, 3ನೇ ಪಾದ, 4ನೇ ಪಾದ ಇವೆಲ್ಲವೂ ಒಟ್ಟಾರೆಯಾಗಿ ಕುಜನ ನಕ್ಷತ್ರದಲ್ಲೇ ಬರೋದ್ರಿಂದ, ಕುಜನ ಒಂದು ಮನೆಯಲ್ಲೇ ಬರೋದ್ರಿಂದ ನೀವೆಲ್ಲ ಕೂಡ ಈ ಕಾರ್ಯಕ್ರಮವನ್ನು ಮಾಡಿಕೊಂಡು ತಾಯಿಗೆ ಗೌರವ ಆಧಾರ ನೋಡಿಕೊಂಡು ಕೊನೆವರೆಗೂ ತಾಯಿಯ ಆಶೀರ್ವಾದ ಪಡ್ಕೊಂಡಿದ್ರೆ ಭರಣಿ ನಕ್ಷತ್ರದವರು ಧರಣಿಯನ್ನು ಆಳ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಪಡಿತಾರೆ. ಇದನ್ನು ಅನುಸರಣೆ ಮಾಡ್ಕೊಂಬನ್ನಿ. ಒಳ್ಳೆಯದಾಗಲಿ.